ಫ್ರೆಂಡ್ಸ್ ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತೇನಂದ್ರೆ ರೀ ಮಾವಿನ ಹಣ್ಣಿನ ಹೋಳ್ಗೆ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಒಂದು ಕಪ್ ಹೋಳ್ಗೆ ಹಿಟ್ಟು ತೊಗೊಂಡೇನು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಚಿಮ್ಚೆ ಆಗಟ್ಟು ಎಣ್ಣೆ, ನೀರು ಹಾಕಿ ಹಿಂಗೆ ಮೆತ್ತಗಂಗೆ ಕಲಸಿಟ್ಕೋಬೇಕ್ರಿ ಹಿಟ್ಟು. ಸೀಸ ನೀರು ಹಾಕ್ಕೊಂಡು ಹಿಂಗೆ ತಿಕ್ಕಿ ನಾದ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ 1 ಗಂಟೆ ಎಣ್ಣೆ ಹಾಕ್ಬಿಡ್ಬೇಕ್ರಿ ಅದು ಹಿಟ್ಟು ಮೆತ್ತಗಂಗೆ ಮಟ. ಈಗ ಮಾವಿನ ಹಣ್ಣು ತೊಗೊಂಡಿನಿ ನೋಡಿರಿ, ಸ್ವಚ್ಛ ಹಿಂಗೆ ತೊಳ್ಕೊಂಡು ಅಥವಾ ಕಟ್ ಮಾಡ್ಕೊತೀನಿ. ಈಗ ಈ ರೀತಿ ಕಟ್ ಮಾಡ್ಕೋಬೇಕು ರೀ. ಹೋಳ್ಗೆ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ ರೀ. ತಿನ್ನೋಕೆ ಎಲ್ಲರಿಗೂ ಇಷ್ಟ ಆಕಾವ ರುಚಿ. ನೀವು ಹಿಂಗೆ ಮಾಡ್ಕೊರಿ. ಮಾವಿನ ಹಣ್ಣಿನ ಸೀಸನ್ ಐತೆ ಅಲ್ರಿ ಈಗ, ಅದ್ರೊಳಗೆ ಯಾವ್ಯಾವ ಥರ ಐಟಮ್ಸ್ ಬರ್ತಾವೆ ನಾನು ಎಲ್ಲ ಥರ ಮಾಡ್ಕೊಂಡು ತಿನ್ಬೋದು ರೀ. ಈಗ ನೋಡಿರಿ ಹಿಂಗೆಲ್ಲ ತಗೊಳತ್ತೇನು, ಚಮಚದಲ್ಲಿ ಹಿಂಗೆ ಎಲ್ಲ ತಗೋಬೇಕ್ರಿ ಮಾವಿನ ಹಣ್ಣು. ಈಗ ಅದನ್ನು ಮಿಕ್ಸರ್ ಜಾರಿಗೆ ಮಿಕ್ಸ್ ಮಾಡ್ಕೊತೇನೆ ರೀ. ಅದಕ್ಕೀಗ 1 ಕಪ್ ಸಕ್ಕರೆ ಹಾಕಿದನು ರೀ, ಏಲಕ್ಕಿ ಹಾಕಿದ್ದೀನಿ ರೀ, 1 ಕಪ್ ಒಣಾದ ಕೊಬ್ಬರಿ ತುರಿ, ಇದು ಸಣ್ಣದ ರವೆ ಬರ್ತೈತಲ್ಲ ರೀ, ಚಿರೋಟಿ ರವೆ, ಅದನ್ನು ತೊಗೊಂಡು 1 ಕಪ್. ಅದನ್ನು ಎಣ್ಣೆ ಹೆಚ್ಚಿ ಹಿಂಗೆ ಹುರಿಯಾತೀನಿ ನೋಡಿರಿ. ಈ ಕೊಬ್ಬರಿ ಇದ್ರಾಗ ಇನ್ನು ಕೊಬ್ಬರಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಮಾವಿನ ಹಣ್ಣೆಲ್ಲ ರುಬ್ಕೊಂಡಿದ್ದೆ ಐತ್ರಲ್ಲೇ ಇದ್ರಾಗ ಹಾಕ್ಬೇಕ್ರಿ. ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಡ್ಸಿ ಅದ್ರಾಗ ಹಾಕಿ ಇದ್ರೊಳಗೆ ಬೇಯ್ದು ಬಿಡ್ತೈತ್ರಿ. ಅದು ಎಲ್ಲ ಸರಿಯಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕ್ರಿ. ಈಗ ನೋಡಿರಿ ಕಲರ್ ಎಷ್ಟು ಚಂದ ಕಾಣತೈತ್ರಿ, ಗಮ್ ಅಂತ ವಾಸ ಬರತೈತಿ. ಹಿಂಗೆ ರೌಂಡ್ ಮಾಡ್ಕೊಳತ್ ನೋಡಿರಿ. ಹಿಟ್ಟು ನೆನದೈತ್ರಿ ಫುಲ್ ಚಂದ. ಈಗ ಹೋಳ್ಗೆ ಹೆಂಗೆ ಮಾಡ್ಬೇಕು ತೋರಿಸ್ತಾನೆ ನೋಡಿರಿ. ನಿಮ್ಗೆ ಯಾವ ಸೈಜ್ ನೋಡಿ ಆ ಸೈಜ್ ಹೋಳ್ಗೆ ಮಾಡ್ಕೊಬೋದು ರೀ. ನೋಡಿರಿ ಈ ರೀತಿ ಮಾಡ್ಕೋಬೇಕು ಹುಳಿ. ಹಿಂಗೆಲ್ಲ ಮಡಚ್ಕೊಂಡು ಹೋಳ್ಗೆ ಲಟ್ಟಿಸ್ಕೋಬೇಕ್ರಿ ಎಣ್ಣೆ ಹಚ್ಚಿ. ಚಂದ ಅಂದ್ರೆ ಭಾಳ ಚಂದ ಆಗ್ತಾವ್ರಿ ಹೋಳ್ಗೆ. ಈಗ ತೆವಿಗೆ ಎಣ್ಣೆ ಹಚ್ಕೊಂಡು 2 ಸೈಡ ಬಿಸ್ಕೋಬೇಕ್ರಿ. ಈಗ ನೋಡ್ರಿ ನಾ ಈ ಸೈಜ್ ಮಾಡಿದ್ದೀನಿ ರೀ, ಒಂದು ಸ್ವಲ್ಪ ಸಣ್ಣ ಮಾಡಿದನು. ಹಿಂಗೆ ಎಣ್ಣೆ ಹಚ್ಚಿ 2 ಸೈಡ್ದಿಂದ ಬಿಸ್ಕೋಬೇಕ್ರಿ. ಕಲರ್ನು ನೋಡಿರಿ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಹಿಂಗೆ ಬಿಸಿದ ಹೋಳ್ಗೆ ತುಪ್ಪ ಹಚ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ. ನೀವು ಮಾವಿನ ಹಣ್ಣಿನ ಸೀಸನ್ ಐತಿ ಅಲ್ರಿ, ಈಗ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಹೆಂಗೆ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಾಕತಿ ನೋಡಿರಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.